ಶ್ರೀ ಸಿದ್ಧಗಂಗಾ ಮಠದ ಹೆಸರಲ್ಲಿ ಜನರಿಂದ ಹಣ ವಸೂಲಿ ದಂಧೆ. ಬಂಜೇತನಕ್ಕೆ ಔಷಧಿ ನೀಡಲು ಕಳಿಸಿದ್ದಾರೆಂದು ನಕಲಿ ಔಷಧಿ ಮಾರಾಟ. ಯಾರನ್ನೂ ನೇಮಿಸಿಲ್ಲ, ಔಷಧಿ ವಿತರಣೆ ಇಲ್ಲವೆಂದು ಮಠದಿಂದ ಸ್ಪಷ್ಟನೆ. ಎಸ್ ವೀಕ್ಷಕರ, ಕೆಲವು ದಿನಗಳಿಂದ ತುಮಕೂರಿನ ಸಿದ್ಧಗಂಗಾ ಮಠದ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಕೆಲ ಕಿಡಿಗೇಡಿಗಳು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಾ ಇರುವ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಮಠದ ವತಿಯಿಂದ ದೇಣಿಗೆ ಸಂಗ್ರಹಕ್ಕೆ ಬಂದಿದ್ದೇವೆ ಎಂದು ಹೇಳಿಕೊಂಡು ಮಠದ ಹಳೆ ವಿದ್ಯಾರ್ಥಿಗಳು ಹಾಗೂ ಭಕ್ತಾದಿಗಳನ್ನೇ ಗುರಿಯಾಗಿಸಿಕೊಂಡು ಹಣವನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಇದರಿಂದ ಮಠದ ಗೌರವಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಈ ಕುರಿತಾಗಿ ಸ್ವತಃ ಸಿದ್ಧಗಂಗಾ ಮಠದವರೇ ಸ್ಪಷ್ಟನೆಯನ್ನ ನೀಡಿದ್ದು, ನಾವು ಯಾರನ್ನೂ ನೇಮಿಸಿಲ್ಲ, ಯಾವುದೇ ಔಷಧಿಯನ್ನ ಮಾರ್ತಾ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ಕಳವಳಕಾರಿ ವಿಚಾರವೆಂದರೆ, ಮಠದಿಂದ ಬಂಜೇತನಕ್ಕೆ ಔಷಧಿ ನೀಡಲು ಕಳಿಸಿದ್ದಾರೆ ಎಂದು ಸುಳ್ಳು ಹೇಳಿ ನಕಲಿ ಔಷಧಿಗಳನ್ನು ವಿತರಿಸಲಾಗ್ತಾ ಇದೆ. ಇದರಿಂದ ಜನರ ಆರೋಗ್ಯಕ್ಕೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಸಿದ್ಧಗಂಗಾ ಮಠದ ಪವಿತ್ರ ಹೆಸರನ್ನ ಬಳಸಿಕೊಂಡು ನಡೆಸ್ತಾ ಇರುವ ಈ ಕೃತ್ಯಗಳಿಂದ ಭಕ್ತ ಸಮುದಾಯಗಳಲ್ಲಿ ಗೊಂದಲ ಹಾಗೂ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಈ ಕುರಿತು ಸಿದ್ಧಗಂಗಾ ಮಠದ ಆಡಳಿತ ಮಂಡಳಿ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು, ಮಠದಿಂದ ಯಾವುದೇ ವ್ಯಕ್ತಿಗಳನ್ನ ದೇಣಿಗೆ ಸಂಗ್ರಹಕ್ಕೆ ನೇಮಿಸಿಲ್ಲ ಮತ್ತು ಯಾವುದೇ ರೀತಿಯ ಔಷಧಿ ವಿತರಣೆಯನ್ನ ಮಾಡ್ತಾ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಠದ ಆಡಳಿತಾಧಿಕಾರಿ ವಿಶ್ವನಾಥಯ್ಯ ಅವರು ಪ್ರಕಟಣೆಯ ಮೂಲಕ ಈ ವಿಚಾರವನ್ನ ಸಾರ್ವಜನಿಕರಿಗೆ ತಿಳಿಸಿದ್ದು, ಇಂತಹ ಕಿಡಿಗೇಡಿಗಳ ಬಗ್ಗೆ ಎಚ್ಚರದಿಂದಿರಬೇಕೆಂದು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.